ಕಳಶದ ವೀಳ್ಯದೆಲೆಯನ್ನು ಏನು ಮಾಡಬೇಕು ಎಂದು ಕೆಲವರಿಗೆ ಗೊತ್ತಿರುವುದಿಲ್ಲ. ಕೆಲವರು ಬಿಸಾಕುತ್ತಾರೆ, ಇನ್ನು ಕೆಲವರು ತಿನ್ನುತ್ತಾರೆ. ಆದರೆ ನಿಜವಾಗಲೂ ಕಳಶದ ವೀಳ್ಯದೆಲೆಯನ್ನು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಕಳಶದ ವೀಳ್ಯದೆಲೆಯನ್ನು ದೇವರ ಪೂಜೆಯ ನಂತರ ಪ್ರಸಾದ ರೂಪವಾಗಿ ಮನೆಯ ಹಿರಿಯರು ಮಾತ್ರ ಹಾಕಿಕೊಳ್ಳಬೇಕು. ಮಕ್ಕಳು, ನೆಂಟರು ಹಾಕಿಕೊಳ್ಳಬಾರದು. ಕಳಶದಿಂದ ವೀಳ್ಯದೆಲೆಯನ್ನು ತೆಗೆದು ಬೇರೆ ಎಲೆ ಇಟ್ಟು ಪೂಜೆ ಮಾಡಿದ ನಂತರ ಎಲೆಯನ್ನು ಉಪಯೋಗಿಸಿಕೊಳ್ಳಬೇಕು. ಕೆಲವು ಬಾರಿ 1 ವಾರದವರೆಗೂ ಇರುತ್ತದೆ, ಆದರೆ ಕೆಲವು ಬಾರಿ ಬೇಗನೆ ಒಣಗಿ ಹೋಗುತ್ತದೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬೇಸಿಗೆಯಲ್ಲಿ ಬೇಗ ಒಣಗುತ್ತದೆ, ಇದರಿಂದ ನಮಗೆ ಕೆಟ್ಟದಾಗುತ್ತದೆ ಎಂದು ಭಯಪಡುವ ಅಗತ್ಯವಿಲ್ಲ. ಆದರೆ ಒಣಗಿದ ಎಲೆಯನ್ನು ಕಸದಲ್ಲಿ ಗುಡಿಸಿದರೆ ಆ ಮನೆಗೆ ದಾರಿದ್ರ್ಯ ಬರುತ್ತದೆ. ಕಳಶಾದೇವಿಯ ಶಾಪವಾಗಿ ಆ ಮನೆಯಲ್ಲಿ ದುಡಿದ ಹಣ ಬೇರೆಯವರ ಪಾಲಾಗಿ ತುಂಬ ಕಷ್ಟದ ಜೀವನ ಮಾಡಬೇಕಾಗುತ್ತದೆ. ಸಾಲಬಾಧೆ, ಶತ್ರುಬಾಧೆ ಜಾಸ್ತಿಯಾಗುತ್ತದೆ. ಹಾಗಾಗಿ ಕಳಶದ ವೀಳ್ಯದೆಲೆಯನ್ನು ಕಸದಲ್ಲಿ ಹಾಕುವುದು, ಪೊರಕೆಯಿಂದ ಗುಡಿಸುವುದನ್ನು ಮಾಡಬಾರದು. ಪೂಜಿಸಿದ ಕಳಶದ ವೀಳ್ಯದೆಲೆಯನ್ನು ತುಳಸಿ ಕಟ್ಟೆಗೆ ಹಾಕಿದರೆ ಅವರು ಮಾಡಿದ ಪಾಪಗಳು ನಿವಾರಣೆಯಾಗುತ್ತದೆ. ಬಹಳ ತೇಜೋವಂತರು, ಕಾಂತಿವಂತರು ಆಗಿ ನೆಮ್ಮದಿಯ ಜೀವನ ಮಾಡುತ್ತಾರೆ. ಸರ್ವತೀರ್ಥಗಳು ತುಳಸಿಯಲ್ಲಿ ಇರುವುದರಿಂದ ಇದು ತುಂಬ ಶ್ರೇಷ್ಠವಾದದ್ದು. ಕಳಶದ ವೀಳ್ಯದೆಲೆಯನ್ನು ಪೂಜ್ಯ ಭಾವನೆಯಿಂದ ಕುಲದೇವತಾ ಸ್ಮರಣೆ ಮಾಡಿ ಹರಿಯುವ ನದಿಯಲ್ಲಿ ಬಿಡಬೇಕು. ಇದರಿಂದ ಪೂಜಿಸಿದ ದೇವರು, ಕಳಶದ ದೇವರು, ಕುಲದೇವರ ಆಶೀರ್ವಾದಗಳು ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ನೆನೆದ ಕಾರ್ಯಗಳು ಬಹಳ ಬೇಗನೆ ಈಡೇರುತ್ತವೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರುತ್ತಾರೆ. ಕಳಶಕ್ಕೆ ಬಿಳಿ ವೀಳ್ಯದೆಲೆಯನ್ನು ಇಡಬಾರದು. ಇದರಿಂದ ಸ್ತ್ರೀ ದೋಷಗಳು ಮತ್ತು ಶಾಪಗಳು ಉಂಟಾಗುತ್ತವೆ. ದಾರಿದ್ರ್ಯ ಅನುಭವಿಸುತ್ತೀರಿ. ಕಳಶಕ್ಕೆ ಇಡುವ ವೀಳ್ಯದೆಲೆ ಹಸಿರು ಬಣ್ಣದ್ದಾಗಿರಬೇಕು, ಎಳೆಯದಾಗಿರಬೇಕು ಮತ್ತು ಹಸ್ತದ ಆಕಾರದಲ್ಲಿರಬೇಕು ಮತ್ತು ಭಿನ್ನವಾಗಿರಬಾರದು. ಅಂದರೆ ಹರಿದಿರುವುದು, ತೂತು ಬಿದ್ದಿರುವ ಎಲೆಗಳನ್ನು ಕಳಶಕ್ಕೆ ಇಡಬಾರದು.